ಮಜ್ಗೆನ 2 ಲೋಟ ಮಡಗಪ್ಪ. ನಮ್ಮ ರಾಜ ಹುಲಿಯವ್ರು ಬರ್ತಾವ್ರೆ. ರಾಜ ಬಂದ್ರಾ? ಬನ್ನಿ ಸರ್ ಬನ್ನಿ. ಈ ಸಿಂಬಲ್ ನಿಮಗೆ ಇನ್ನೂ ಬೇಕಾ ಸರ್? ಬೇಕು ತಾಯಿ, ಬೇಕು. ನಾನಿರೋವರೆಗೂ ಯಾವತ್ತೀಗ ಅಳ್ಳಾಡಿಸ್ತಾ ಇರ್ತೀನಿ. ಯಾಕಂದ್ರೆ ಇದು ವಿಜಯದ ಸಂಕೇತ, ಒಂದಲ್ಲ ಡಬಲ್ ವಿಕ್ಟ್ರಿ. ನಿಮ್ಗೆ ಗೊತ್ತೇನು? ಸರ್ ಇವಾಗ ಹೆಂಗೆ ಸರ್? ಯತ್ನೀಶ್ ಅವ್ರನ್ನ ಕೊನೆಗೂ ಸೈಲೆಂಟ್ ಮಾಡೇ ಬಿಟ್ರಲ್ಲ. ಮಾಡಲೇಬೇಕು ತಾಯಿ, ನಮಗೆ ಗೊತ್ತು. ಯತ್ನೀಶ್ ಅವ್ರು ನಮ್ಗೆ ಗೊತ್ತಿರೋಂಥವ್ರು. ನಾನು ಮಾತನಾಡ್ತೇನೆ, ನಾನು ಕರೆದು ಮಾತನಾಡ್ತೇನೆ ಅಂತ ಹೇಳಿದೆ. ಅದಕ್ಕೇನು ಹೇಳಿದ್ದಾರೆ ಅವರು? ಏನು ಹೇಳಿದ್ರು ಸರ್? ಇದಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ಆದ್ದರಿಂದ ಶಮನ ಮಾಡಿದ್ದೇವೆ. ಯಾವುದೇ ಬಣ ಯಾವುದೂ ಇಲ್ಲ. ಅವರೆಲ್ಲರೂ ನಮ್ಮ ಪಕ್ಷಕ್ಕೆ ದುಡಿಬೇಕು, ನಾವು ಪಕ್ಷಕ್ಕೆ ದುಡಿತೇವೆ. ಪಕ್ಷದಲ್ಲಿ ಒಗ್ಗಟ್ಟನ್ನು ನಿಷ್ಠೆಯಿಂದ ಮಾಡಬೇಕು ಅಷ್ಟೇ. ಸೋತಿದ್ದೀವಿ ಅಷ್ಟೇ, ನಾವು ಸತ್ತಿಲ್ಲ, ತಿಳ್ಕೊಳ್ಳಿ. ಆದ್ರೂ ಯತ್ನೀಶ್ ಅವರು ಸೈಲೆಂಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಡಬ್ಬ ಕಟ್ಕೊಂಡು ಬಡ್ಕೊಂಡು ಹುಚ್ಚ ಬಟ್ಟೆ ಕುಣಿಲಿ ಬಿಡ್ರಿ ಅನ್ನೋದು ಹೇಳೋಕ್ಕಾಗುತ್ತೆ. ಅವ್ರು ಇಷ್ಟ ಬಂದಾಗ ಮಾಡಲಿ ತಾಯಿ. ಹೈಕಮಾಂಡಿಂದ ನೋಟಿಸ್ ಬಂದಿದೆ, ಎಲ್ಲ ಒಗ್ಗಟ್ಟಿನ ಮಂತ್ರ ಜಪಿಸ್ಬೇಕು ಅಂತ. ಇಷ್ಟನ್ನು ಮೀರಿ ಮಾಡಿದ್ರೆ ಅವ್ರಿಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಸರ್ ಆದ್ರೂ ಪರಮ ಪೂಜ್ಯ ತಂದೆ ಮಗನ್ನ ಬಿಡಿಕಿಲ್ಲ, ನೋಟಿಸ್ ಕಳಿಸ್ತೀವಿ ಒಳಗಿಂದೊಳಗೆ ಅಂತ ಹೇಳ್ತಾವ್ರೆ ಸರ್. ಯೋಗ ಯೋಗ್ಯತೆ ಎರಡು ಕೂಡ ಯಾರಿಗೆ ಸಿಗಬೇಕೋ ಅವ್ರು ಸಿಗುತ್ತೆ. ಪಕ್ಷ ಕಟ್ಟೋದಕ್ಕೆ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಗೊತ್ತೇನು? ಬರೀ ಕಾಲಲ್ಲಿ ನಡೆದಿದ್ದೇನೆ, ಸೈಕಲಲ್ಲಿ ಜಾಥಾ ಮಾಡಿದ್ದೇನೆ, ಹಳ್ಳಿಗೆ ಹೋಗಿದ್ದೇನೆ. ಊಟ ಇಲ್ಲ, ನಿದ್ದೆ ಇಲ್ಲ, ರಾತ್ರಿ ಅಂದೆ ಹಗಲಂದೆ, ಮಳೆ ಅಂದೆ ಚಳಿ ಅಂದೆ ಬಿಸಿಲಂದೆ ಓಡಾಟ ಮಾಡಿ ನಮ್ಮ ಪಕ್ಷನ ಕಟ್ಟಿರೋನು ಈ ರಾಜಾವಲಿ. ಅಯ್ಯಪ್ಪ, ಅದ್ರ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು. ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಯಾರಾದರೂ ಅಷ್ಟೇ. 3 ಕಡೆ ಮಕಡೆ ಮನೆ ಕಳಕ್ಕೆ ಪರಮ ಪೂಜ್ಯ ತಂದೆ ಮಗನೇ ಕಾರಣ ಅಂತ ಹೇಳೋರು, ನೀವೇನ ಸರ್ ಅದು? ನೋಡಿ ತಾಯಿ, ನಾವು 3 ಮಕಾಡೆ ಮಲ್ಕೊಳ್ಳೋ ನಾವು ಕಾರಣ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಏನು ಹುಡುಗಾಟ ಆಡ್ತೀರೇನು? 3 ಕಡೆ ಮಕಾಡೆ ಮಲಗಿದೆ ಅಂತಂದ್ರೆ ಏನರ್ಥ? ನಾವು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಗೊತ್ತೇನು? ಯಾರ್ಯಾರು ಟಿಕೆಟ್ ಕೊಡಬೇಕು ಹಂಚಿಕೆ ಮಾಡಿದ್ದೇವೆ, ಹೈಕಮಾಂಡ್ ಪ್ರಕಾರ ಹಂಚಿಕೆ ಮಾಡಿದ್ದೇವೆ. ಏನೋ ಒಂದು ರೀತಿ ಆಡಳಿತ ಪಕ್ಷದ ಪರವಾಗಿರ್ತಕ್ಕಂಥ ಅಲೆಯಲ್ಲಿ ನಮ್ಮದೇನೋ ಲೈಟಾಗಿ ಕೊಚ್ಕೊಂಡು ಹೋಗಿರ್ಬೋದು. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ರಾಜ್ಯ ಸರ್ಕಾರ ಈಗಿರೋ ಸರ್ಕಾರವನ್ನು ಒದ್ದೋಡಿಸಿ ನಮ್ಮ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಘಂಟಾಘೋಷವಾಗಿ ಹೇಳ್ತೇನೆ. ಅದನ್ನು ಬಿಟ್ಟು ಇವರಿಂದ ಮಕ್ಕಡೆ ಮಲ್ಕೊತ್ತು ಅವರಿಂದ ಮಕ್ಕಡೆ ಮಾಡೋದು ಕೆಲಸ ಇಲ್ವೇನೋ? ನಾಚಿಕೆ ಆಗಬೇಕು ಅವ್ರಿಗೆ. ನಿನಗೆ ನಾಚಿಕೆ ಆಗಬೇಕು ಇದನ್ನು ಕೇಳೋದಕ್ಕೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನಗೆ ಯಾಕೆ ಸರ್ ಜನ್ಮ ಬೆಂಕಿ ಹಾಕ್ಬೇಕು? ನನಗೆ ಯಾಕೆ ಬೆಂಕಿ ಹಾಕ್ಬೇಕು? ನನ್ನ ಹತ್ರ ಮಾತಾಡ್ಬೇಕಾದ್ರೆ 3 ಕಡೆ ನಾವೇ ಬರ್ತೀವಿ, ನಾವೇ ಅದು ಮಾಡ್ತೀವಿ ಇದು ಮಾಡ್ತೀವಿ ಬೀಗ್ತಾ ಇದ್ರಿ. ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ತಣ್ಣಗಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ. ನೀವು ಹೇಳ್ದಂತಾನೆ ನಾನು ನಿಮ್ಗೆ ಹೇಳ್ತಿರೋದು. ನಿಮ್ಗೇನಾದ್ರೂ ದುಡ್ಡು ಗಿಟ್ಟು ಕೊಟ್ಟಿದ್ದಾರಮ್ಮ ಅವರು? ಯಾವಾಗಲೂ ಕೂಡ ನಮ್ಮ ವಿರುದ್ಧವಾಗಿ ಮಾತನಾಡೋ ಥರ ಮಾತನಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವೇನೋ? ಈಗ ಬೇರೆ ಗ್ಯಾರಂಟಿಗಳು ಸಿಕ್ಕಿದೆ ಅಂತ ಊರೂರು ಸುತ್ತಲಿಕ್ಕೆ ಹೋಗ್ತೀಯೇನೋ? ನಾಚಿಕೆ ಆಗ್ಬೇಕು ನಿನಗೆ. ಸರ್ ಆದ್ರೂ ನಮ್ ಯತ್ನೀಶ್ ಅವರು ಪರಮ ಪೂಜ್ಯ ತಂದೆ. ಬಾಯಿ ಮುಚ್ಚಮ್ಮ ಸಾಕು. ಆವಾಗಿಂದ ನೋಡ್ದೆ ಪರಮ ಪೂಜ್ಯ ತಂದೆ, ಪರಮ ಪೂಜ್ಯ ಮಗ, ತಂದೆ ಮಗ. ಇನ್ನು ಯಾವ ಪಕ್ಷದಲ್ಲೂ ಕಾಣ್ತಾ ಇಲ್ವೇನೋ? ನಾವು ಯಾವತ್ತಷ್ಟು ಈಗ ಅಲ್ಲಾಡಿಸ್ತಾ ಇರ್ತೀವಿ. ಇದು ನನ್ನ ವಿಜಯ, ಇದು ಮಗನ ವಿಜಯ. ಯಾವತ್ತಿದು ನಾನು 4 ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅನ್ನೋದನ್ನು ತೋರಿಸ್ತಾ ಇರ್ತೀನಿ. ಮುಂದಿನ ದಿನಗಳು ನಾನೇನೋ ಅದನ್ನು ತೋರಿಸ್ತೀನಿ. ಏನು ಮಲ್ಕೊಂಡಿಲ್ಲ, ಸೋತಿದ್ದೇವೆ ಅಷ್ಟೇ, ಸತ್ತಿಲ್ಲ. ನಾಚಿಕೆ ಆಗ್ಬೇಕು ನಿನಗೆ. ಎಂತ ಪ್ರಾಸ, ಸೋತಿದೀವಷ್ಟೇ, ಸತ್ತಿಲ್ಲ. ಇನ್ಯಾರು ಬರ್ತಾರೆ ಅಂತ ನೋಡ್ತಿದ್ದೀರಾ? ಟೈಮ್ ಆಗದೆ, ಇನ್ಯಾರು ಬರ್ತಾರೆ? ಇನ್ಯಾರು ಬರೀಕಿಲ್ಲ. ನನಗೋಗಿ ಬೇಜಾನ್ ಕೆಲಸವೇ, ಪಾತ್ರೆ ಬೆಳಗ್ಬೇಕು, ಬಟ್ಟೆ ಒಗಿಬೇಕು ಅಂತ ನಾನು ಮಾಡಿಕ್ಕಿಲ್ಲ. ಶಾಂತಮ್ಮ ಕೈಲಿ ಮಾಡಿಸ್ತೀನಿ. ಇಲ್ಲಿ ಗಂಟೆ ಆಗಿದ್ದು ಕಾಮಿಡಿ. ಇದನ್ನ ಯಾರು ನೀವು ಹಾಟಿಗೆ ತಗೋಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬಾಬಾ, ಲವ್ ಯು, ನಮಸ್ತೆ. ಶಾಂತಪ್ಪ ಬಟ್ಟೆ